ಯುವತಿಗೆ ತನ್ನ ಸಹಪಾಠಿಯೊಬ್ಬ ಚುಡಾಯಿಸ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಯುವತಿಯ ಸಹೋದರ ಹಾಗೂ ಆತನ ಸ್ನೇಹಿತರು ಕಾಲೇಜಿನ ಕ್ಲಾಸ್ ರೂಮ್ಗೆ ನುಗ್ಗಿ ಹಲ್ಲೆ ನಡೆಸಿರೋ ಘಟನೆ ಹುಬ್ಬಳ್ಳಿಯ ಕೆಎಲ್ಇ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದಿದೆ. ಈ ವೇಳೆ ಬಿಡಿಸಲು ಬಂದ ಉಪನ್ಯಾಸಕ ಎನ್ಎಸ್ ಹೊರಡಿಯ ಮೇಲೂ ಯುವತಿಯ ಸಹೋದರರು ಹಲ್ಲೆ ನಡೆಸಿದ್ದಾರೆ. ಉಪನ್ಯಾಸಕನ ಮೇಲೆ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ವಿದ್ಯಾರ್ಥಿಗಳು ಕಾಲೇಜು ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಇದರಿಂದಾಗಿ ಕೆಲಕಾಲ ಕಾಲೇಜು ಆವರಣದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಕೆಎಲ್ಇ ಕಾಲೇಜಿನ ಪ್ರಥಮ ವರ್ಷದ ಆರ್ಕಿಟೆಕ್ಚರ್ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ 17 ವರ್ಷದ ಯುವತಿಗೆ ಇದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಚಾಂದ್ ಸಾಬ್ ಹಂಚಿನಾಳ್ ಕಳೆದ 1 ವಾರದಿಂದ ಯುವತಿಯನ್ನು ಚುಡಾಯಿಸ್ತಾ ಇದ್ದ. ಈ ಬಗ್ಗೆ ಯುವತಿಯು ತನ್ನ ಸಹೋದರನಿಗೆ ತಿಳಿಸಿದ್ರಂತೆ. ಇಂದು ಯುವತಿಯ ಸಹೋದರ ಹಾಗೂ ಆತನ 4 ಜನ ಸ್ನೇಹಿತರು ಸೇರಿಕೊಂಡು ಸಿನಿಮೆಯ ರೀತಿಯಲ್ಲಿ ಕ್ಲಾಸ್ ರೂಮ್ಗೆ ನುಗ್ಗಿ ಎಳೆದು ಥಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುವತಿಯನ್ನು ಚುಡಾಯಿಸಿದ ಚಾಂದ್ ಸಾಬ್ ಹಾಗೂ ಹಲ್ಲೆ ನಡೆಸಿದ 4ರನ್ನ ವಿದ್ಯಾನಗರ ಠಾಣಾ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದು ತನಿಖೆ ಕೈಗೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರಿಂದ. ಗುರುರಾಜ್, ಕಾಲೇಜಿಗೆ ಬಂದು ಆ ಯುವತಿಯ ಸಹೋದರರು ಆತನ ಥಳಿಸಿದೆ ಎಷ್ಟು ಸರಿ? ಸೊ ಈಗ ಅಲ್ಲಿನ ಕಾಲೇಜಿನ ಮಂಡಳಿ ಯಾವ ರೀತಿ ಒಂದು ಕ್ರಮ ತೆಗೆದುಕೊಂಡಿದೆ? ಹೆಚ್ಚಿನ ಮಾಹಿತಿ ಏನಿದೆ ಇದ್ರ ಬಗ್ಗೆ? ಗುರುಪ್ರಸಾದ್, ಇವತ್ತು ಸಿನಿಮೆ ರೀತಿಯಲ್ಲಿ ಘಟನೆ ಅಂತ ಹೇಳ್ಬೋದು. ಕಾಲೇಜಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಯುವತಿಗೆ ಚುಡಾಯಿಸಿದ್ರು ಅಂತೇಳಿ ಆ ಯುವತಿ ಮನೆಯಲ್ಲಿ ವಿಷಯವನ್ನು ತಿಳಿಸಿರ್ತಾಳೆ. ರೊಚ್ಚಿಗೆದ್ದಂತ ಸಹೋದರ ಮತ್ತು ಆತನ ಸ್ನೇಹಿತರು ಸೇರ್ಕೊಂಡು ನೇರವಾಗಿ ಇವತ್ತು ಕ್ಲಾಸ್ ನಡೀತಾ ಇತ್ತು. ಅವರೆಲ್ಲರೂ ಕೂಡ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಾಗಿದ್ರು. ಹುಬ್ಬಳ್ಳಿಯ ಕೆಎಲ್ಇ ಸೊಸೈಟಿಗೆ ಸೇರಿದಂತ ಏನು ಮುನವಳ್ಳಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕಾಲೇಜಿಗೆ ಏಕಾಏಕಿ ನುಗ್ಗಿದಂತ ಯುವತಿಯ ಸಹೋದರರು ಯಾರ ಯುವತಿಯನ್ನ ಚುಡಾಯಿಸಿದ್ರು, ಆ ಚಾಂದ್ ಸಾಬ್ ಮತ್ತು ಅಂಚಿನಾಳ್ ಅನ್ನುವಂತ ಯುವಕನನ್ನ ಕ್ಲಾಸ್ ರೂಮ್ ಇಂದ ಎಳೆದು ತಂದು ಥಳಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಈ ವಿದ್ಯಾರ್ಥಿಯನ್ನ ಏಕಾಏಕಿ ಕ್ಲಾಸ್ ರೂಮ್ಗೆ ನುಗ್ಗಿ ಥಳಿಸುವಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ಒಬ್ಬರು ಕೂಡ ಒಂದು ಅಂದ್ರೆ ಜಗಳವನ್ನ ಬಿಡಿಸಲಿಕ್ಕೆ ಬಂದ್ರು. ಆ ಸಂದರ್ಭದಲ್ಲಿ ಆ ಯುವತಿಯ ಸಹೋದರ ಮತ್ತು ಆತನ ಸ್ನೇಹಿತರು ಎಲ್ಲ ಸೇರ್ಕೊಂಡು ಪ್ರೊಫೆಸರ್ ಮೇಲೆ ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಕಾಲೇಜ್ ಆವರಣದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ, ಒಂದು ರೀತಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಯಿತು. ಈಗಾಗಲೇ ಪೊಲೀಸರು ಈ ಯುವತಿಯನ್ನ ಚುಡಾಯಿಸಿದಂತ ಚಾಂದ್ ಸಾಬ್ ಮತ್ತು ಆತನ ಮೇಲೆ ಹಲ್ಲೆ ನಡೆಸಲಿಕ್ಕೆ ಬಂದಂತ 5 ಜನರನ್ನ ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಿಚಾರಣೆ ನಡೆಸಲಾಗ್ತಾ ಇದೆ. ಆದ್ರೆ ವಿದ್ಯಾರ್ಥಿಯನ್ನ ಒಂದ್ ವೇಳೆ ಆ ಯುವತಿಗೆ ಚುಡಾಯಿಸಿದ್ರೆ ಆತನನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದಾಗಿತ್ತು, ಅಥವಾ ಶಾಲಾ ಕಾಲೇಜ್ ಮುಗಿದ ನಂತರ ಆತನನ್ನ ವಿಚಾರಣೆ ನಡೆಸಬಹುದಾಗಿತ್ತು. ಆದ್ರೆ ಈ ಸಾವಿರಾರು ಜನ ವಿದ್ಯಾರ್ಥಿಗಳ ಎದುರಿಗೆ ಏಕಾಏಕಿ ಕ್ಲಾಸ್ ರೂಮ್ಗೆ ನುಗ್ಗಿ ಅಲ್ಲೇ ನಡೆಸಿರುವಂತದ್ದು ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಯುವತಿಯ ಸಹೋದರರು ಕೂಡ ನಡೆದುಕೊಂಡಂತ ರೀತಿ ಆ ಉಪನ್ಯಾಸಕನ ಮೇಲೆ ಅಲ್ಲೇ ನಡೆಸುವಂತ ಅಗತ್ಯ ಇರಲಿಲ್ಲ. ಹಾಗಾಗಿ ಕಾಲೇಜು ಆಡಳಿತ ಮಂಡಳಿ ಕೂಡ ಈಗ ಠಾಣೆಯಲ್ಲಿ ದೂರು ನೀಡಿಕೆ ಮುಂದಾಗಿದೆ. ಈಗಾಗಲೇ ಪೊಲೀಸರು 5 ಜನರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಗುರುಪ್ರಸಾದ್, ಓಕೆ, ಚುಡಾಯಿಸಿದಂತ ಯುವಕನ ಮೇಲೆ ಆ ವಿದ್ಯಾರ್ಥಿನಿ ಅಂದ್ರೆ ದೂರು ಕೊಟ್ಟಿದ್ದಾರೆ. ಈಗ ಹೇಗೆ ಗುರುರಾಜ್? ಗುರುಪ್ರಸಾದ್, ಇದುವರೆಗೆ ಯುವತಿ ಯಾವುದೇ ದೂರನ್ನ ದಾಖಲಿಸಿಲ್ಲ. ಆದ್ರೆ ಯುವತಿಯ ಸಹೋದರರ ಆರೋಪ ಅಷ್ಟೇ ಈಗ ಪೊಲೀಸರು ಪಡೆದುಕೊಂಡಿದ್ದಾರೆ. ಯುವತಿಯನ್ನು ಕೂಡ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ರು. ಆದ್ರೆ ಯುವತಿ ಕಡೆಯಿಂದ ಇದುವರೆಗೆ ಯಾವುದೇ ರೀತಿ ದೂರು ದಾಖಲಾಗಿಲ್ಲ. ಆದ್ರೆ ಯುವತಿಯ ಸಹೋದರರು ಹೇಳೋ ಪ್ರಕಾರ ನಮ್ಮ ಅಂದ್ರೆ ತಂಗಿಗೆ ಕಳೆದ 4-5 ದಿನಗಳಿಂದ ಕಿರುಕುಳ ಕೊಡ್ತಾ ಇದ್ದ, ಚುಡಾಯಿಸ್ತಾ ಇದ್ದ. ಈ ವಿಚಾರವಾಗಿ ಮನೆಗೆ ವಿಷಯ ತಿಳಿಸಿದ್ಲು. ಹಾಗಾಗಿ ನಾವು ಇವತ್ತು ಕಾಲೇಜಿಗೆ ಹೋಗಿ ಆತನನ್ನ ಮಾಹಿತಿ ಕೇಳಲಿಕ್ಕೆ ಹೋಗಿದ್ವಿ ಅನ್ನುವಂತ ಒಂದು ಸಬೂಬನ್ನ ನೀಡ್ತಾ ಇದ್ದಾರೆ. ಆದ್ರೆ ಕಾಲೇಜಿಗೆ ಹೋಗಿ ಕ್ಲಾಸ್ ರೂಮ್ ಅಲ್ಲಿ ಇದ್ದಂತ ವಿದ್ಯಾರ್ಥಿಯನ್ನ ಎಳೆದು ಥಳಿಸಿರುವಂತ ಜೊತೆಗೆ ಆ ಉಪನ್ಯಾಸಕನನ್ನು ಬಿಡಿಸಲು ಬಂದಂತ ಉಪನ್ಯಾಸಕರನ್ನು ಥಳಿಸಿದ್ದು ಈಗ ಕಾಲೇಜು ಆಡಳಿತ ಮಂಡಳಿ ಕೂಡ ಸಾಕಷ್ಟು ಕ್ರಮ ಜರುಗಿಸಲಿಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಮಾಹಿತಿಗೆ.